ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತೇಳಿನ. ಬದನೆಕಾಯಿ ಎಣ್ಗಾಯಿ ಮಾಡಲು ಮೊದಲು ಈ ಥರ ಬದನೆಕಾಯಿನ ಉಪ್ಪು ನೀರಲ್ಲಿ ಇಟ್ಕೊಬೇಕು. ನಂತರ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ತುರಿದಿರೋ ಕಾಯಿ, ಹುಣಸೆ ನೀರು, ಬೆಲ್ಲ, ಕರಿಬೇವು, ಗುರೆಳ್ ಪುಡಿ, ಹುರಿದಿರೋ ಎಳ್ಳು, ಹುರಿದಿರೋ ಶೇಂಗಾ ಬೀಜ ಹಾಗೂ ಸ್ವಲ್ಪ ಈರುಳ್ಳಿ. ನಂತರ ಈ ಹುರಿದಿರೋ ಶೇಂಗಾ ಬೀಜನ ಪುಡಿ ಮಾಡ್ಕೊಬೇಕು. ನಂತರ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಈರುಳ್ಳಿ ಬೆಂದ ನಂತರ ಇದಕ್ಕೆ ನಾವು ತುರಿದಿರೋ ಅಂತ ಕಾಯಿ ತುರಿನ ಹಾಕ್ಕೊಬೇಕು. ಕಾಯಿ ತುರಿ ಹಾಕಿದ ಮೇಲೆ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಪದಾರ್ಥನ ಹಾಕಬೇಕು. ಅದರಲ್ಲಿ ಉಪ್ಪು, ಖಾರ, ಅರಿಶಿನ, ನಂತರ ಹುರಿದಿರೋ ಶೇಂಗಾ ಪುಡಿ, ಹುರಿದಿರೋ ಗುರೆಳ್ ಪುಡಿಯನ್ನು ಹಾಕ್ಕೊಬೇಕು. ನಂತರ ಹುರಿದಿರೋ ಎಳ್ಳು ಪುಡಿನ ಪೌಡ್ರ್ ಮಾಡಿಕೊಂಡು ಅದನ್ನ ಹಾಕ್ಕೊಬೇಕು. ನಂತರ ಸ್ವಲ್ಪ ಗರಂ ಮಸಾಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ 1-2 ನಿಮಿಷ ಚೆನ್ನಾಗಿ ಅದನ್ನೆಲ್ಲ ಹುರಿದ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ ಹಾಕಿದ ನಂತರ ನಮ್ಮ ಮಸಾಲೆ ರೆಡಿ ಆಗುತ್ತೆ. ಈಗ ಈ ಮಸಾಲೆನ ಹೆಚ್ಚಿಟ್ಕೊಂಡಿರೋ ಬದನೆಕಾಯಲ್ಲಿ ಚೆನ್ನಾಗಿ ತುಂಬಬೇಕು. ನಿಮ್ಗೆ ಹೇಗೆ ಈಸಿ ಆಗುತ್ತೋ ಆ ಮೆಥಡಲ್ಲಿ ನೀವು ತುಂಬ್ಕೊಳ್ಳಿ. ಒಟ್ಟಿನಲ್ಲಿ ಮಾಡಿರೋ ಮಸಾಲೆ ಬದನೆಕಾಯಲ್ಲಿ ಕಂಪ್ಲೀಟಾಗಿ ತುಂಬೋ ಥರ ನೀಟಾಗಿ ತುಂಬ್ಕೊಳ್ಳಿ. ನಂತರ ಇರೋ ಎಲ್ಲ ಬದನೆಕಾಯಲ್ಲೂ ಮಸಾಲೆಯನ್ನು ತುಂಬಿದ ಮೇಲೆ ನೀಟಾಗಿ ತುಂಬ್ಕೊಳ್ಳಿ. ನೋಡಿ, ಬದನೆಕಾಯಿನ ಈ ಥರ ಮಾಡೋದ್ರಿಂದ ನಮಗೆ ಮಸಾಲೆ ರುಚಿ ಚೆನ್ನಾಗಿ ಬಾಯಿಗೆ ಹದ ಸಿಗುತ್ತೆ. ಇಲ್ಲ ನೀವು ಬೇಕಾದರೆ ಮಿಕ್ಸಿಲಿ ಹಾಕಿ ಇದನ್ನು ಪೂರ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ನೀವು ತುಂಬ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಆ ವಿಧಾನದಲ್ಲಿ ನಿಮ್ಗೆ ಈಸಿ ಆಗೋ ಥರ ನೀವು ಮಾಡ್ಕೊಬೋದು. ಈ ಥರ ನಾನು 5 ಬದನೆಕಾಯಿನ ತುಂಬಿ ಇಟ್ಕೊಂಡಿದ್ದೀನಿ. ಈ ತುಂಬಿ ಇಟ್ಕೊಂಡಿರೋ ಬದನೆಕಾಯಿನ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಆ ಎಣ್ಣೆನ ಬಿಸಿ ಆಗೋವರೆಗೂ ಬಿಡಬೇಕು. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನೀವೇನು ತುಂಬ್ಕೊಂಡಿರ್ತೀರಲ್ಲ ಆ ಬದನೆಕಾಯಿನ ಒಂದೊಂದಾಗಿ ನೀಟಾಗಿಟ್ಟು ನಿಧಾನವಾಗಿಡಿ. ಇಡೋವಾಗ ಹುಷಾರು. ಬದನೆಕಾಯಿನ ನೀಟಾಗಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಿದ್ರೂ ಬದನೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನಮಗೆ ಬದನೆಕಾಯಿ ರುಚಿ, ಮಸಾಲೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಬದನೆಕಾಯಿನ ನೀಟಾಗಿ ಏನು ಫ್ರೈ ಮಾಡ್ಕೊತೀವಲ್ಲ, ಈ ಕಂಟಿನ್ಯೂ ಫ್ರೈ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, 1-2 ನಿಮಿಷ ಇದನ್ನೇನು ಮಾಡಬೇಕು, ಕಡಿಮೆ ಫ್ಲೇಮಲ್ಲಿ ಇಟ್ಟು ಮುಚ್ಚಬೇಕು. ಹೀಗೆ ಮುಚ್ಚಳನ ಮುಚ್ಚೋದ್ರಿಂದ ಏನಾಗುತ್ತೆ, ಬದನೆಕಾಯಿ ನಿಧಾನವಾಗಿ ಬೇಯುತ್ತೆ. ನೋಡಿ, ಈಗ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಈಗ ಈ ಬೆಂದಿರೋ ಬದನೆಕಾಯಿಗೆ ನಾನೇನು ಮಾಡ್ತೀನಿ, ಆಗಲೇ ಉಳಿದಿತ್ತಲ್ಲ ಆ ಉಳಿದಿರೋ ಮಸಾಲೆನ ಎಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಮಸಾಲೆನ ಅದೇನು ನೀವು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ಪೇಸ್ಟ್ನೂ ಹಾಕ್ಕೋಬೋದು. ಇಲ್ಲ ಈ ಥರ ಉಳಿದಿರೋ ಪೌಡರ್ನೂ ಹಾಕ್ಕೊಬೋದು. ಈ ಥರ ಉಳಿದಿರೋ ಪೌಡ್ರ್ ಹಾಕೋದ್ರಿಂದ ನೀವು ಮಾಡಿರೋ ಪಲ್ಯದ ರುಚಿ ಏನಾಗುತ್ತೆ ನಿಮಗೆ ಚೆನ್ನಾಗಿ ಸಿಗುತ್ತೆ. ಒಂದೊಂದು ಇಂಗ್ರೀಡಿಯೆಂಟ್ ರುಚಿನೂ ನಿಮಗೆ ಚೆನ್ನಾಗಿ ಸಿಗುತ್ತೆ. ನಂತರ ಏನು ಮಾಡ್ತೀನಿ, ನಾವು ನೀರಲ್ಲಿ ಇಟ್ಕೊಂಡಿರೋ ಹುಣಸೆ ಹಣ್ಣನ್ನು ಕಿವುಚಿ ಅದರ ನೀರನ್ನು ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹುಳಿ ಬೇಕನ್ನೋರು ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಬೋದು. ಹೀಗೆ 1-2 ನಿಮಿಷ ಅದನ್ನ ಬೆಂದ ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೋದು. ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ನಿಮ್ಮ ಬದನೆಕಾಯಿ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಹಾಕಿ. ನಂತರ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಪ್ಲೇಟ್ ಮುಚ್ಚಿಡಿ. ಈಗ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ರೊಟ್ಟಿಯ ಜೊತೆ ಸವಿಯಲು ಸಿದ್ಧ.